ನಮಸ್ಕಾರ ಫ್ರೆಂಡ್ಸ್. ಇಲ್ಲಿ ಗದಗ ಹತ್ರ ನಾವು ಹತ್ತಿಗೆ ಸ್ಪ್ರೇ ಒಂದೇ ಸ್ಪ್ರೇ ಕೊಟ್ಟಿದ್ವಿ, ಮಾಡಿದ್ದಾರೆ. ಅವ್ರನ್ನ ಕೇಳೋನು. ಅಂಡ್ ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ಚಿನ್ನಪ್ಪ ಯಲ್ಲಪ್ಪ ಅಂಗಡಿ ರೀ ಸರ್. ಯಾವ ಊರಣ್ಣ ನಿಮ್ಮದು? ನಮ್ದು ಗದಗತ್ತಲ್ಲಿ ಹೊಸಳ್ಳಿ ಸರ್. ಹೊಸಳ್ಳಿರಣ್ಣ ಅದು. ಇದು ಯಾವ ಸ್ಪ್ರೇ ಮಾಡಿದ್ರಿ ನೀವು? ಯಾವ ಪಿಕ್ಕಿಗೆ? ಇದು ಹತ್ತಿಗೆ ಮಾಡಿದ್ರಣ್ಣ. ಯಾವ್ದು ಮಾಡಿದ್ರಣ್ಣ? ಇದು ಗ್ರೋಮೂರ್ ರೀ. ಫಂಗಿಸೈಡ್. ಎಷ್ಟು ದಿನ ಆತನ ಸ್ಪ್ರೇ ಮಾಡಿ? 12 ದಿನ ಆತ್ರಿ ಸರ್. 12 ದಿನ ಆತನ. ಹೆಂಗೆ ಅನ್ಸತ್ತೆ 12 ದಿನ ನಿಮ್ಗೆ ಇದು? ಚಳಿಗೆ ಚಿಗುತ್ತೈತ್ರಿ, ಹೂವು ಕಾಯಿ ಮೋಪು ಚಲೋ ಆಗೈತೆ. ಚಲೋ ಆಗೈತಿ. ಇದಕ್ಕಿಂತ ಮೊದಲು ಹೊಡಕ್ಕಿಂತ ಮೊದಲಣ್ಣ ಇದ್ದಿದ್ದಿಲ್ರಿ ಸರ್. ಏನಿರ್ಲಿಲ್ಲ ರೀ. ಈಗ ಹೊಡೆದ 12 ದಿನಕ್ಕೆ ಇಂಪ್ರೂವ್ಮೆಂಟ್ ಆಗೈತ್ರಣ್ಣ. ಹೂವು ಕಾಯಿ ಈ ಥರ ಆಗೈತೆ ಸರ್. ಹೌದ್ರಿ. ನೋಡ್ರಿ ಅಲ್ಲಿ ಫ್ರೆಂಡ್ಸ್ ನೋಡತ್ತೀರಿ ಆಲ್ರೆಡಿ. ಯಾವಾಗ ಅಣ್ಣಾರು ಹೊಡೆದಿದ್ರು ಸ್ಪ್ರೇ ಮಾಡೋಕ್ಕಿಂತ 12 ದಿನ ಮೊದಲು ಯಾವುದು ಚೈತನ್ಯ ಇರಲಿಲ್ಲ ಅಂತ, ಯಾವುದು ಇರಲಿಲ್ಲ ಅಂತ ಆಲ್ರೆಡಿ ಹೊಡೆದು 12 ದಿನಕ್ಕೆ ಆಲ್ರೆಡಿ ಮೋಪು ಚಲೋ ಐತೆ. ಆಲ್ರೆಡಿ ನೋಡತ್ತೀವಿ ನಾವು ಯಾವ ಥರ ಅಂತ. ಗಿಡ ಪೂರ್ತಿ ಮೋಪ್ ಐತಿ. ಆಲ್ರೆಡಿ ಹೂನು ಚಲೋ ಆಗೈತಿ. ಯಾವ ಥರ ನೋಡತ್ತೀವಿ ಹೊಡೆದ್ರೆ ಆಲ್ರೆಡಿ ಕಾಯಿನೂ ಚಲೋ ಆಗೈತಿ ಹೂವು ಕಾಯಿ ಪೂರ್ತಿ. ಹೊಡೋಕ್ಕಿಂತ ಮೊದಲು ಯಾವ ರೀತಿಯೂ ಇರಲಿಲ್ಲ. ಅಲ್ಲಿ ನೋಡತ್ತೀವಿ ಯಾವ ಥರ ಅಂತೇಳಿ ಪೂರ್ತಿ ಹೂ ಚಲೋ ಆಗೈತಿ. ಅಲ್ತಿ ಮೋಪು ನೋಡತ್ತೀವಿ ನಾವು ಯಾವ ಥರ ಗಿಡದೊಳಗಡೆ ಮೋಪ್ ಯಾವ ಥರ ಇಂಪ್ರೂವ್ಮೆಂಟ್ ಆಗೈತಿ ನೋಡತ್ತೀವಿ. ಆಲ್ರೆಡಿ ಕಾಯಿನೂ ಚಲೋ ಆಗೈತೆ. ಅನ್ನೋದು ಕಾಯಿ ಚಲೋ ಆಗೈತಿ ನೋಡಿರಿ ಯಾವ ಥರ ಅಂತೇಳಿ ಹೊಲ ಪೂರ್ತಿ.